ಚಾಮರಾಜನಗರ ಜಿಲ್ಲೆಯ ಹನೂರ್ ತಾಲೂಕಿನ ದೊಡ್ಡಲತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಉಂಟಾಗಿದ್ದು, ಗ್ರಾಮಸ್ಥರು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ ಕುಡಿಯುವ ನೀರಿನ ಮೂಲಗಳು ಬತ್ತಿ ಹೋಗಿದ್ದು, ಜನರು ಒಂದು ಕಡೆ ನೀರಿಗಾಗಿ ಮೈಲುಗಟ್ಟಲೆ ದೂರ ನಡೆದು ಕೊಡದಿಂದ ತರುವಂತ ಅನಿವಾರ್ಯತೆ ಎದುರಾಗಿದೆ. ಬೇರೆಯವರ ಜಮೀನಿಗೆ ಹೋಗಿ ನೀರು ತರುವುದು ಪ್ರತಿನಿತ್ಯದ ಕಾಯಕವಾಗಿದೆ. ಕೂಲಿ ಕೆಲಸ ಬಿಟ್ಟು ನೀರಿನ ಟ್ಯಾಂಕರ್ ಬರುವುದನ್ನ ಕಾಯಬೇಕಾಗಿದೆ. ಗ್ರಾಮ ಪಂಚಾಯಿತಿಯಿಂದ 3 ದಿನಗಳಿಗೊಮ್ಮೆ ಕಳಿಸ್ತಾ ಇರುವಂತ ಟ್ಯಾಂಕರ್ ನೀರು ಗ್ರಾಮದ ಜನಸಂಖ್ಯೆಗೆ ತೀರಾ ಸಾಕಾಗ್ತಾ ಇಲ್ಲ. ಈ ಅಸಮರ್ಪಕ ಪೂರೈಕೆಯಿಂದಾಗಿ ಜನಸಾಮಾನ್ಯರು, ಜಾನುವಾರುಗಳು ತೀವ್ರ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಈ ಬಗ್ಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಇಲ್ಲಿವರೆಗೂ ಯಾವುದೇ ಶಾಶ್ವತ ಅಥವಾ ತಾತ್ಕಾಲಿಕ ಪರಿಹಾರ ಕ್ರಮಗಳನ್ನು ಕೈಗೊಂಡಿಲ್ಲ. ಅಧಿಕಾರಿಗಳ ಈ ಉದಾಸೀನತೆಯು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಮಸ್ಯೆಯನ್ನ ಬಗೆಹರಿಸಲು ವಿಫಲವಾಗಿರುವಂತಹ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಮೇಲಧಿಕಾರಿಗಳು ಕಠಿಣ ಕ್ರಮ ಜರುಗಿಸಬೇಕು. ಒಂದು ವೇಳೆ ಕೂಡಲೇ ಈ ಕುರಿತು ಗಮನ ಹರಿಸಿ ಕ್ರಮ ಕೈಗೊಳ್ಳದಿದ್ದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ರಸ್ತೆ ತಡೆದು ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಹೋರಾಟ ಮಾಡಬೇಕಾಗುತ್ತದೆ ಅಂತ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಷ್ಟು ದಿನಕ್ಕೊಂದ್ಸಲ ಟ್ಯಾಂಕ್ ಬರುತ್ತೆ ನಿಮ್ಗೆ? ಒಂದ್ ದಿವಸ ಬಿಟ್ಟು ಒಂದು ಟ್ಯಾಂಕ್ ಸಾಕಾಯ್ತಲ್ಲ ನಿಮ್ಗೆ ನೀರು? ಅವ್ರು ಸರಿಯಾಗಿ ದುಡ್ಡು ಕೊಡಲ್ಲ, ಪಂಚಾಯತ್ ಅವ್ರು ತಕೊಂಡ್ ಬರೋದಿಲ್ಲ ಅಂತಾರೆ. ಹೌದಾ? ಆ ಟ್ಯಾಂಕ್ ಅವರು ಸರಿ. ಈಗ ನಿಮ್ಮ ಅಧಿಕಾರಿಗಳು ಯಾರು ಗಮನ ತಗೊಂಡಿಲ್ಲ? ಅಧಿಕಾರಿಗಳು ಏನಂತ ಕೇಳುವುದಿಲ್ಲ. ಸರಿ, ದಯವಿಟ್ಟು ನಮಗ ಒಂದು ಬೋರ್ ಹಾಕ್ಸ್ಕೊಡ್ಬೇಕು ಸರ್. ಅಧಿಕಾರಿಗಳು ಏನು ಗಮನ ಕೊಡಲ್ಲ. ನಾವು ಬಡವರು, ಮಾದಗರು, 50 ಜನ, 50 ಮನೆಯವರವ್ರೆ, ಬುಸರಿಯರು, ಬಾಣ್ತೀರು, ಸಂಜೆ ಗಂಟೆ ಕೆಲಸ ಮಾಡಿಬಿಟ್ಟು ಬಂದರೆ ಕೂಡ ನಮ್ಗೆ ನೀರಿಲ್ಲ. ನಮಗೊಂದು ಬೋರ್ ಹಾಕ್ಸ್ಕೊಡ್ಬೇಕು. ಎಲ್ಲಿಗೆ ಹೋದ್ರಲ್ಲೂ ನಮಗೆ ನೀರು ಸಿಕ್ಕಲ್ಲ. ಒಂದು ಟ್ಯಾಂಕ್ ತಂದರೆ ಮನೆಗೆ ಒಂದು ಬಿಂದಿಗೆನೂ ಸಿಕ್ಕೋದಿಲ್ಲ. ಒಂದು ಟ್ಯಾಂಕ್ ನೀರು ನಮ್ಗೆ ಯಾಕೆ ಬೇಕಾಗಿದೆ ಸರ್? 3 ದಿವಸಕ್ಕೊಂದು ಸಾರಿ ಒಂದು ಟ್ಯಾಂಕ್ ಒಂದೊಂದು ಬಿಂದಿಗೆ ಕೊಟ್ಟರೆ ನಾವು ಹೆಂಗೆ ಕುಡಿಯೋದು? ನಮಗೊಂದು ಬೋರ್ ಹಾಕ್ಸ್ಕೊಡ್ಬೇಕು. ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರಿಗೆ ಗಮನನೇ ಕೊಡಲ್ಲ. ಹಾಕ್ಸ್ಕೊಡ್ತೀವಿ ಅಂತಾರೆ, ಹಾಕ್ಸ್ಕೊಡಲ್ಲ. 15 ದಿವಸದಿಂದ ತುಂಬ ಕಷ್ಟ, ನೀರೇ ಸಿಕ್ಕೋದಿಲ್ಲ ನಮ್ಗೆ. ನೀವೊಂದು ಬೋರ್ ಹಾಕ್ಬೇಕು ನಮ್ಗೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.